ಎಲ್ಲರಿಗೂ ಕ್ರ್ಯಾಕ್ SSC ಐಡಿಯಾಮ್ @SSC ಕನ್ನಡ GK ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಸೊ ಸ್ಟೂಡೆಂಟ್ಸ್ ಯಾವ ರೀತಿ ಕ್ವಶನ್ಸ್ನ ಕಳಿಸಿರ್ತಾರೋ ಅದೇ ರೀತಿ ನಾವು ಕ್ವಶನ್ಸ್ ತೊಗೊಂಡಿರ್ತೀನಿ. ಸೊ ಯಾರು ಬ್ಯಾಡ್ ಕಮೆಂಟ್ಸ್ನ ಮಾಡೋಕ್ಕೆ ಹೋಗಬೇಡಿ. ಸೊ 10 ಫೆಬ್ರವರಿ ನಡೆದ ಸೆಕೆಂಡ್ ಶಿಫ್ಟ್ ಅನಾಲಿಸಿಸ್ ಬಗ್ಗೆ ಕ್ಲಾಸ್ ತಗೋತೀನಿ. ಯಾರು ಮಿಸ್ ಮಾಡ್ಕೋಬೇಡಿ. PDF ಬೇಕಾದರೆ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. PDF ಲಭ್ಯವಿದೆ. ಬನ್ನಿ ಕ್ವಶನ್ಸ್ ಯಾವ ರೀತಿ ಬಂದಿತ್ತು ಅಂತ ಹೇಳಿ ನೋಡೋಣ. ದ ಫಿಶರ್ ಕ್ವೀನ್ ಡೈನಸ್ಟಿ ಪುಸ್ತಕ ಬರೆದವರು ಸರಿಯಾದ ಉತ್ತರ ಕವಿತಾ ಕಾಣೆ. ನೆಕ್ಸ್ಟ್ ಕ್ವಶನ್ 2022ರ ಕಾಮನ್ವೆಲ್ತ್ ಕುಸ್ತಿ ಕ್ರೀಡಾಕೂಟದಲ್ಲಿ ಭಾರತ ಎಷ್ಟು ಪದಕಗಳನ್ನು ಜಯಿಸಿತು? ಸರಿಯಾದ ಉತ್ತರ 12. ನೆಕ್ಸ್ಟ್ ಕ್ವಶನ್ ಜುಲೈ 2025ರಲ್ಲಿ ಕೆಳಗಿನವುಗಳಲ್ಲಿ ಯಾವುದು ಭಾರತದ ಶಾಸ್ತ್ರೀಯ ಭಾಷೆ ಅಲ್ಲ? ಅಂದರೆ ಭಾರತೀಯ ಶಾಸ್ತ್ರೀಯ ಭಾಷೆ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಹಿಂದಿ. ನೆಕ್ಸ್ಟ್ ಕ್ವಶನ್ ಕರೆಕ್ಟ್ ಸ್ಪೆಲ್ಲಿಂಗ್ ಕೇಳಿದ್ದು ಮಿಲಿನಿಯರ್ದು. ನೆಕ್ಸ್ಟ್ ಕ್ವಶನ್ ಏಷ್ಯಾ ಖಂಡದಲ್ಲಿ ಕಬ್ಬಿಣದ ಅದಿರಿನ ಉತ್ಪಾದನೆಯಲ್ಲಿ ಅಗ್ರಸ್ಥಾನದಲ್ಲಿರುವ ದೇಶ ಯಾವುದು? ಸರಿಯಾದ ಉತ್ತರ ಚೀನಾ. ನೆಕ್ಸ್ಟ್ ಕ್ವಶನ್ ಉಪ್ಪಲಪ್ಪು ಶ್ರೀನಿವಾಸ್ ಅಥವಾ ಯು ಶ್ರೀನಿವಾಸ್ ಅವರು ಯಾವ ವಾದ್ಯಕ್ಕೆ ಸಂಬಂಧ ಹೊಂದಿದ್ದಾರೆ? ಮ್ಯಾಂಡೋಲಿನ್. ನೆಕ್ಸ್ಟ್ ಕ್ವಶನ್ ಉಸ್ತಾದ್ ಜಾಕಿರ್ ಹುಸೇನ್ ಅವರು ಯಾವ ವಾದ್ಯಕ್ಕೆ ಸಂಬಂಧ ಹೊಂದಿದ್ದಾರೆ? ಸರಿಯಾದ ಉತ್ತರ ತಬಲಾ ವಾದಕರು. ನೆಕ್ಸ್ಟ್ ಕ್ವಶನ್ ಪ್ರಾಚೀನ ಭಾರತದ ವಜ್ಜಿ ಮಹಾಜನಪದ ರಾಜಧಾನಿಯಾದ ವೈಶಾಲಿ ಮೇಲೆ ಆಳ್ವಿಕೆ ನಡೆಸಿದ ವಂಶ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಲಿಚ್ವಿ ವಂಶ. ಲಿಚ್ವಿಯವರು ಪ್ರಾಚೀನ ಭಾರತದ ವಜ್ಜಿ ಮಹಾಜನಪದ ಆಳ್ವಿಕೆ ನಡೆಸುವುದೇ ಸಂಘದ ವಂಶಗಳ ಪೈಕಿ ಅತ್ಯಂತ ಪ್ರಸಿದ್ಧ ವಂಶವಾಗಿದ್ದರು. ಲಿಚ್ವಿಗಳ ರಾಜಧಾನಿ ಮತ್ತು ತವರಾಗಿದ್ದ ವೈಶಾಲಿಯು ವಜ್ಜಿ ಮಹಾಜನಪದ ರಾಜಧಾನಿಯಾಗಿತ್ತು. ತನ್ನ ರಾಜ್ಯದಲ್ಲಿ ವಜ್ಜಿ ಪ್ರಾಂತ್ಯವನ್ನು ಸೇರಿಸಿಕೊಂಡ ಅಜಾತಶತ್ರು ವೈಶಾಲಿಯನ್ನು ನಂತರ ವಶಪಡಿಸಿಕೊಂಡನು. ನೆಕ್ಸ್ಟ್ ಕ್ವಶನ್ ಆ್ಯನ್ ಈಕ್ವಲ್ ಮ್ಯೂಸಿಕ್ ಪುಸ್ತಕ ಬರೆದವರು ಯಾರು? ಇದಕ್ಕೆ ಸರಿಯಾದ ವಿಕ್ರಮ್ ಶೇಠ್. ನೆಕ್ಸ್ಟ್ ಕ್ವಶನ್ ಆ್ಯಂಗ್ರಿದು ಎಂಟಾನಿಮ್ಸ್ ಕೇಳಿದ್ರು. ಆಪ್ಷನಲ್ಲಿ ಶೇರೆಯನ್ನು ಕೊಟ್ಟಿದ್ರು. ನೆಕ್ಸ್ಟ್ ಕ್ವಶನ್ ಇಡಿಯಮ್ ಕೇಳಿದ್ರು. ಟೈರ್ ಟು ಹರ್ ಆಫ್ರಾನ್ ಸ್ಟ್ರಿಂಗ್ಸ್. ಟು ಬಿ ಎಂಟರ್ಲಿ ಅಂಡರ್ ಸಮ್ ಒನ್ಸ್ ಕಂಟ್ರೋಲ್ ಎಸ್ಪೆಷಲಿ ಎ ಮದರ್ ಆರ್ ವೈಫ್. ನೆಕ್ಸ್ಟ್ ಕ್ವಶನ್ ಇಡಿಯಮ್ ಟು ಕ್ರಾಸ್ ಸಮ್ ಒನ್ಸ್ ಪಾಮ್ ವಿತ್ ಸಿಲ್ವರ್. ಇದಕ್ಕೆ ಸರಿಯಾದ ಉತ್ತರ ಟು ಪೇ ಆರ್ ಬ್ರೈಬ್ ಸಮ್ ಒನ್ ಆರ್ ಟು ಪೇ ಎ ಫಾರ್ಚ್ಯೂನ್ ಟೇಲರ್. ನೆಕ್ಸ್ಟ್ ಕ್ವಶನ್ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಇಂದ ಬಂದಿತ್ತು. ವಾಟ್ ಈಸ್ ಎ ಪರ್ಸನ್ ಕಾಲ್ಡ್ ಹೂ ಅಪೋಸಸ್ ದ ಮೇನ್ ಹೀರೋ ಇನ್ ಎ ಮೂವಿ ಆರ್ ಸ್ಟೋರಿ? ಸರಿಯಾದ ಉತ್ತರ ವಿಲನ್. ನೆಕ್ಸ್ಟ್ ಕ್ವಶನ್ ಫಾರ್ಮರ್ದು ಎಂಟಾನಿಮ್ಸ್ ಕೇಳಿದ್ರು. ಸೊ ಪ್ರೆಸೆಂಟ್ ಆಪ್ಷನಲ್ಲಿತ್ತು. ನೆಕ್ಸ್ಟ್ ಕ್ವಶನ್ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಎ ನೇಮ್ ಯೂಸ್ಡ್ ಬೈ ಸಂಬಡಿ ಎಸ್ಪೆಷಲಿ ಎ ರೈಟರ್ ಇನ್ಸ್ಟೆಡ್ ಆಫ್ ದ ರಿಯಲ್ ನೇಮ್. ಇದು ಸರಿಯಾದ ಉತ್ತರ ಪಿಸೋನೇಮ್. ನೆಕ್ಸ್ಟ್ ಕ್ವಶನ್ ಗುರುತ್ವಾಕರ್ಷಣೆಯ ಸಾರ್ವತ್ರಿಕ ನಿಯಮವು ಬ್ರಹ್ಮಾಂಡದ ಪ್ರತಿಯೊಂದು ಕಣವು ಅವುಗಳನ್ನು ಸೇರುವ ರೇಖೆಯ ಉದ್ದಕ್ಕೂ ಬಲದೊಂದಿಗೆ ಪ್ರತಿಯೊಂದು ಕಣವನ್ನು ಆಕರ್ಷಿಸುತ್ತದೆ ಎಂದು ಯಾರ ನಿಯಮ ಹೇಳುತ್ತದೆ? ಇದು ಸರಿಯಾದ ಉತ್ತರ ಐಸಾಕ್ ನ್ಯೂಟನ್. ಬಲವು ಅವುಗಳ ದ್ರವ್ಯರಾಶಿಗಳ ಉತ್ಪನ್ನಕ್ಕೆ ನೇರವಾಗಿ ಅನುಪಾತದಲ್ಲಿರುತ್ತದೆ ಮತ್ತು ಅವುಗಳ ನಡುವಿನ ಅಂತರದ ವರ್ಗಕ್ಕೆ ವಿಲೋಮ ಅನುಪಾತದಲ್ಲಿರುತ್ತದೆ. ನೆಕ್ಸ್ಟ್ ಕ್ವಶನ್ ಸೊ ಈ ಚಿತ್ರವನ್ನು ಏನು ತೋರಿಸುತ್ತದೆ? ಇದು ಸರಿಯಾದ ಉತ್ತರ ಕ್ಲೀನ್ ಬೋರ್ಡ್. ನೆಕ್ಸ್ಟ್ ಕ್ವಶನ್ ಭಾರತದಲ್ಲಿ ರೇಡಿಯೋ ಪ್ರಸಾರವು ಔಪಚಾರಿಕವಾಗಿ ಯಾವ ವರ್ಷದಲ್ಲಿ ಪ್ರಾರಂಭವಾಯಿತು? ಇದು ಸರಿಯಾದ ಉತ್ತರ 23 ಜುಲೈ 1927. ಕಲ್ಕತ್ತಾ ರೇಡಿಯೋ ಕ್ಲಬ್ನಿಂದ ಪ್ರಸಾರ ಪ್ರಾರಂಭ 1923. ಭಾರತೀಯ ಬ್ರಾಡ್ಕಾಸ್ಟಿಂಗ್ ಕಂಪನಿ ABC ರಚನೆ 1927. ಸೊ ಆಪ್ಷನ್ನಲ್ಲಿ 1927 ಕೊಟ್ಟಿದ್ರೆ ಅದು ರೈಟ್ ಆನ್ಸರ್, ಇಲ್ಲ 1923 ಕೊಟ್ಟಿದ್ರೆ ಅದು ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಮಹಾತ್ಮ ಗಾಂಧೀಜಿಯವರು ಆರಂಭಿಸಿದ 1918ರಲ್ಲಿ ಖೇಡಾ ಸತ್ಯಾಗ್ರಹ. ಖೇಡಾ ಜಿಲ್ಲೆ ಪ್ರಸ್ತುತ ಯಾವ ರಾಜ್ಯದಲ್ಲಿದೆ? ಗುಜರಾತ್. ನೆಕ್ಸ್ಟ್ ಕ್ವಶನ್ ಮೌರ್ಯರ ಕಾಲದಲ್ಲಿ ನಿರ್ಮಿಸಿದ 80 ಪಿಲ್ಲರ್ ಸ್ತಂಭಗಳ ವಿಶಾಲವಾದ ಮಹಲ್ ಯಾರಿಗೆ ಸಂಬಂಧಿಸಿದೆ? ಇದು ಸರಿಯಾದ ಉತ್ತರ ಚಂದ್ರಗುಪ್ತ ಮೌರ್ಯ. ನೆಕ್ಸ್ಟ್ ಕ್ವಶನ್ ರಾಜ ಹರ್ಷವರ್ಧನ್ ಮರಣ ಹೊಂದಿದ ವರ್ಷ? ಇದು ಸರಿಯಾದ ಉತ್ತರ 647 AD. ನೆಕ್ಸ್ಟ್ ಕ್ವಶನ್ ಮಾನವ ದೇಹದಲ್ಲಿ ಮೂತ್ರ ಎಲ್ಲಿ ಸಂಗ್ರಹವಾಗುತ್ತದೆ? ಇದು ಸರಿಯಾದ ಉತ್ತರ ಮೂತ್ರಕೋಶ. ನೆಕ್ಸ್ಟ್ ಕ್ವಶನ್ 2011ರ ಜನಗಣತಿ ಪ್ರಕಾರ ಭಾರತದ ಯಾವ ರಾಜ್ಯದಲ್ಲಿ ಅತಿ ಕಡಿಮೆ ಜನಸಾಂದ್ರತೆ ಹೊಂದಿದೆ? ಅರುಣಾಚಲ ಪ್ರದೇಶ. ನೆಕ್ಸ್ಟ್ ಕ್ವಶನ್ 1867ರಲ್ಲಿ ಪ್ರಾರ್ಥನಾ ಸಮಾಜದ ಸ್ಥಾಪಿಸಿದ ಸ್ಥಳ? ಮುಂಬೈ. ನೆಕ್ಸ್ಟ್ ಕ್ವಶನ್ ಕಟ್ ಮೋಷನ್ ಮುಖ್ಯವಾಗಿ ಯಾವುದಕ್ಕೆ ಸಂಬಂಧಿಸಿದೆ? ಇದು ಸರಿಯಾದ ಉತ್ತರ ಸಂಸತ್ತು ಬಜೆಟ್ ಪ್ರಕ್ರಿಯೆ. ನೆಕ್ಸ್ಟ್ ಕ್ವಶನ್ 2025ರಲ್ಲಿ ಅತಿ ಹೆಚ್ಚು ಕಲ್ಲಿದ್ದಲು ಉತ್ಪಾದಿಸುವ ದೇಶ ಯಾವುದು? ಭಾರತ್. ನೆಕ್ಸ್ಟ್ ರಾಜಸ್ಥಾನದ ಯಾವ ನಗರದಲ್ಲಿ ಪ್ರಸಿದ್ಧ ಜೈಗಢ್ ಬಂದರು ಇದೆ? ಇದನ್ನು ವಿಕ್ಟರಿ ಫೋರ್ಟ್ ಎಂದು ಕರೆಯುತ್ತಾರೆ. ಇದು ಸರಿಯಾದ ಉತ್ತರ ಜೈಪುರ್. ಸ್ನೇಹಿತರೆ ಸೆಕೆಂಡ್ ಶಿಫ್ಟ್ ನನಗೆ ಇಷ್ಟು ಕ್ವಶನ್ಸ್ ಸಿಕ್ಕಿವೆ. ಸೊ ಥರ್ಡ್ ಶಿಫ್ಟ್ ಕ್ವಶನ್ಸ್ ಸಿಕ್ಕರೆ ಅದನ್ನು ಕ್ಲಾಸ್ ಮಾಡ್ತೀನಿ. ಸೊ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ದಯವಿಟ್ಟು ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪೂರ್ತಿ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಸಿಗೋಣ ನೆಕ್ಸ್ಟ್ ಅನಾಲಿಸಿಸ್ ಕ್ಲಾಸ್ನಲ್ಲಿ.